ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ರೈಲ್ವೆ ಇಲಾಖೆಯಲ್ಲಿ 22,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ. ಮಾರ್ಚ್ 2 ಕೊನೆಯ ದಿನಾಂಕ. 10ನೇ ತರಗತಿ ಪಿಯುಸಿ ಪದವಿ ಅಭ್ಯರ್ಥಿಗಳಿಗೆ ಭರ್ಜರಿ ಅವಕಾಶ. ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಭಾರತದ ಅತ್ಯಂತ ದೊಡ್ಡ ಸರ್ಕಾರಿ ಉದ್ಯೋಗ ಸಂಸ್ಥೆಯಾದ ಇಂಡಿಯನ್ ರೈಲ್ವೇಸ್ ವತಿಯಿಂದ 2026ರ ಭರ್ಜರಿ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದೆ. ಈ ನೇಮಕಾತಿ ಪ್ರಕ್ರಿಯೆಯನ್ನು ಆರ್ಆರ್ಬಿ ಮೂಲಕ ನಡೆಸಲಾಗುತ್ತದೆ. ಒಟ್ಟು 22,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು, 10ನೇ ತರಗತಿ ಪಿಯುಸಿ ಮತ್ತು ಪದವಿ ಪಡೆದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮಾರ್ಚ್ 2. ಅರ್ಹ ಅಭ್ಯರ್ಥಿಗಳು ತಡ ಮಾಡದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಖಾಲಿ ಹುದ್ದೆಗಳ ವಿವರ. ಈ ನೇಮಕಾತಿಯಲ್ಲಿ ವಿವಿಧ ವರ್ಗಗಳ ಹುದ್ದೆಗಳು ಸೇರಿವೆ. ಗ್ರೂಪ್ ಸಿ ಹುದ್ದೆಗಳು, ತಾಂತ್ರಿಕ ಹುದ್ದೆಗಳು, ನಾನ್ ಟೆಕ್ನಿಕಲ್ ಹುದ್ದೆಗಳು, ಟ್ರ್ಯಾಕ್ ಮೇಂಟೆನರ್, ಅಸಿಸ್ಟೆಂಟ್ ಕ್ಲರ್ಕ್, ಜೂನಿಯರ್ ಟೆಕ್ನಿಷಿಯನ್, ಸ್ಟೇಷನ್ ಅಸಿಸ್ಟೆಂಟ್, ಹೆಲ್ಪರ್. ವಿದ್ಯಾರ್ಹತೆ: 10ನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಎಸ್ಎಲ್ಸಿ ಮಾಸ್ ಕಾರ್ಡ್. ತಾಂತ್ರಿಕ ಹುದ್ದೆಗಳಿಗೆ ಐಟಿಐ ಅಗತ್ಯವಿರಬಹುದು. ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಪಿಯುಸಿ ಮಾಸ್ ಕಾರ್ಡ್. ಕ್ಲರ್ಕ್ ಹುದ್ದೆಗಳಿಗೆ ಟೈಪಿಂಗ್ ಜ್ಞಾನ ಅಗತ್ಯ. ಪದವಿ ಪಡೆದ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ. ತಾಂತ್ರಿಕ ಹುದ್ದೆಗಳಿಗೆ ವಿಶೇಷ ಪದವಿ ಅಗತ್ಯ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿ ಸಲ್ಲಿಸಬಹುದು. ವಯೋಮಿತಿ: ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 45 ವರ್ಷ. ವಯೋಮಿತಿಯಲ್ಲಿ ಸಡಿಲಿಕೆ: ಎಸ್ಸಿ ಎಸ್ಟಿಗೆ 5 ವರ್ಷ, ಒಬಿಸಿಯವರಿಗೆ 3 ವರ್ಷ, ಪಿಡಬ್ಲ್ಯೂಡಿಗೆ 10 ವರ್ಷ. ಭಾರತೀಯ ರೈಲ್ವೆ ಉದ್ಯೋಗದ ಭರವಸೆ. ಇಂಡಿಯನ್ ರೈಲ್ವೇಸ್ ವಿಶ್ವದಲ್ಲೇ ಅತಿದೊಡ್ಡ ರೈಲ್ವೆ ಜಾಲಗಳಲ್ಲಿ ಒಂದು. ಲಕ್ಷಾಂತರ ಜನರಿಗೆ ಶಾಶ್ವತ ಸರ್ಕಾರಿ ಉದ್ಯೋಗ ನೀಡುತ್ತಿರುವ ಈ ಇಲಾಖೆ ಉತ್ತಮ ವೇತನ, ಭತ್ಯೆಗಳು ಮತ್ತು ಭದ್ರ ಭವಿಷ್ಯವನ್ನು ಒದಗಿಸುತ್ತದೆ. ವೇತನದ ವಿವರ. 7ನೇ ವೇತನ ಆಯೋಗದ ಪ್ರಕಾರ ರೈಲ್ವೆ ಉದ್ಯೋಗಿಗಳಿಗೆ ಆಕರ್ಷಕ ಸಂಬಳ. ಲೆವೆಲ್ 1 ಉದ್ಯೋಗಿಗಳಿಗೆ 18,000ದಿಂದ 25,000. ಲೆವೆಲ್ 2 ಮತ್ತು 3 ಉದ್ಯೋಗಿಗಳಿಗೆ 21,700ರಿಂದ 35,000. ತಾಂತ್ರಿಕ ಹುದ್ದೆಗಳಿಗೆ 29,000ದಿಂದ 45,000. ಪದವಿ ಹುದ್ದೆಗಳಿಗೆ 35,000ದಿಂದ 60,000ದವರೆಗೆ ಸಂಬಳವಿರುತ್ತದೆ. ಹೆಚ್ಚುವರಿ ಸೌಲಭ್ಯಗಳು: ಡಿಎ, ಎಚ್ಆರ್ಎ, ಮೆಡಿಕಲ್ ಸೌಲಭ್ಯ, ಪಿಂಚಣಿ ಯೋಜನೆ, ಉಚಿತ ರಿಯಾಯಿತಿ ರೈಲು ಪ್ರಯಾಣ. ಆಯ್ಕೆ ಪ್ರಕ್ರಿಯೆ: ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಸಿಬಿಟಿ 2 ಅಗತ್ಯವಿದ್ದರೆ, ಸ್ಕಿಲ್ ಟೈಪಿಂಗ್ ಟೆಸ್ಟ್, ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ. ಪರೀಕ್ಷಾ ಮಾದರಿ. ವಿಷಯಗಳು: ಸಾಮಾನ್ಯ ಜ್ಞಾನ, ಗಣಿತ, ತಾರ್ಕಿಕ ಮತ್ತು ಮನಃಶಾಸ್ತ್ರ. ಒಟ್ಟು ಪ್ರಶ್ನೆಗಳು 100. ಅವಧಿ 90 ನಿಮಿಷ. ತಪ್ಪು ಉತ್ತರಕ್ಕೆ 3ನೇ 1 ಅಂಕ ಕಡಿತ, ಅಂದರೆ 3 ತಪ್ಪು ಉತ್ತರಕ್ಕೆ 1 ಅಂಕ ಕಡಿತ. ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನ ಸ್ಟೆಪ್ ಬೈ ಸ್ಟೆಪ್. ಅಧಿಕೃತ ಆರ್ಆರ್ಬಿ ವೆಬ್ಸೈಟ್ಗೆ ಭೇಟಿ ನೀಡಿ. ಹೊಸ ನೋಂದಣಿ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ. ಹೆಸರು, ಜನ್ಮ ದಿನಾಂಕ, ಮೊಬೈಲ್, ಇಮೇಲ್ ನಮೂದಿಸಿ. ಒಟಿಪಿ ಮೂಲಕ ಪರಿಶೀಲನೆ ಮಾಡಿ. ವೈಯಕ್ತಿಕ ಮತ್ತು ವಿದ್ಯಾರ್ಹತೆ ವಿವರ ನಮೂದಿಸಿ. ಫೋಟೋ ಮತ್ತು ಸಹಿ ಅಪ್ಲೋಡ್ ಮಾಡಿ. ಅರ್ಜಿ ಶುಲ್ಕ ಪಾವತಿಸಿ. ಅರ್ಜಿ ಫಾರಂ ಪರಿಶೀಲಿಸಿ ಸಲ್ಲಿಸಿ. ಪ್ರಿಂಟ್ ಕಾಪಿ ಡೌನ್ಲೋಡ್ ಮಾಡಿ. ಅಗತ್ಯ ದಾಖಲೆಗಳು: ಫೋಟೋ, ಪಾಸ್ಪೋರ್ಟ್ ಸೈಜ್, ಸಹಿ, ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಅಗತ್ಯವಿದ್ದರೆ ಆಧಾರ್ ಕಾರ್ಡ್. ಅರ್ಜಿ ಶುಲ್ಕ: ಜನರಲ್ ಅಥವಾ ಒಬಿಸಿಗೆ 500 ರೂಪಾಯಿ, ಎಸ್ಸಿ ಎಸ್ಟಿ ಮತ್ತು ಮಹಿಳೆಯರಿಗೆ 250 ರೂಪಾಯಿ. ಮುಖ್ಯ ದಿನಾಂಕಗಳು. ಅಧಿಸೂಚನೆ ಈಗಾಗಲೇ ಬಿಡುಗಡೆಯಾಗಿದೆ. ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ. ಕೊನೆಯ ದಿನಾಂಕ ಮಾರ್ಚ್ 2. ಪರೀಕ್ಷಾ ದಿನಾಂಕ ನಂತರ ಪ್ರಕಟಣೆ ಮಾಡುತ್ತಾರೆ. ರೈಲ್ವೆ ಉದ್ಯೋಗ ಏಕೆ ಆಯ್ಕೆ ಮಾಡಬೇಕು? ಶಾಶ್ವತ ಸರ್ಕಾರಿ ಉದ್ಯೋಗ, ಉತ್ತಮ ಸಂಬಳ ಮತ್ತು ಭತ್ಯೆಗಳು, ಭದ್ರ ಭವಿಷ್ಯ, ಪದೋನ್ನತಿ ಅವಕಾಶಗಳು, ಸಮಾಜದಲ್ಲಿ ಗೌರವ. ಗಮನಿಸಬೇಕಾದ ವಿಷಯಗಳು: ಕೊನೆಯ ದಿನಾಂಕದವರೆಗೆ ಕಾಯಬೇಡಿ. ತಪ್ಪಾದ ಮಾಹಿತಿ ನಮೂದಿಸಬೇಡಿ. ಸರಿಯಾದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಒಂದೇ ಅಭ್ಯರ್ಥಿ, ಒಂದೇ ಅರ್ಜಿ. 22,000ಕ್ಕೂ ಹೆಚ್ಚು ರೈಲ್ವೆ ಹುದ್ದೆಗಳು ಲಭ್ಯವಿರುವ ಈ ನೇಮಕಾತಿ ಒಂದು ಭರ್ಜರಿ ಅವಕಾಶ.
10ನೇ ತರಗತಿ PUC ಮತ್ತು ಪದವೀಧರರಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ. ಇದನ್ನು ನೀವು ಕಳೆದುಕೊಳ್ಳಬೇಡಿ. ಮಾರ್ಚ್ 2 ಕೊನೆಯ ದಿನಾಂಕ. ತಕ್ಷಣ ಅರ್ಜಿ ಸಲ್ಲಿಸಿ ಮತ್ತು ಪರೀಕ್ಷೆಗೆ ಸಿದ್ಧರಾಗಿ. ಸರ್ಕಾರಿ ಉದ್ಯೋಗದ ಕನಸನ್ನು ನನಸು ಮಾಡಲು ಇದು ಸುವರ್ಣಾವಕಾಶ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಗತ್ಯ ಇದ್ದವರಿಗೆ ಶೇರ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.